ನಮಸ್ಕಾರ ರೀ ಭಕ್ತ ಬಂಧುಗಳೇ. ಇವತ್ತು ನಾನು ಸಿದ್ಧಾರೂಢ ಅಜ್ಜಾರ್ದ ಮಹಿಮೆಯ ಒಂದು ವಿಶೇಷ ಹೇಳ್ತೀನಿ ರೀ. ಈ ಕೈಲಾಸ ಮಂಟಪ ಏನು ನೋಡ್ಲಿಕ್ಕತ್ತಿರಲ್ಲ, ಈ ಕೈಲಾಸ ಮಂಟಪ ಕಟ್ಟು ಮುಂದ ಮಿಶ್ರಿಕೋಟೆಯ ಬಡಿಗೇರ್ ಕಾಳಪ್ಪನವರ ಆಯುಷ್ಯ ಮುಗ್ದ ಹೋತಂತ್ರಿ. ಆದ್ರೆ ಎಂಥ ಮಹಿಮೆ ರೀ ನಮ್ಮ ಸಿದ್ಧಾರೂಢ ಅಜ್ಜಾರ ಕೃಪಾ ಆಶೀರ್ವಾದದಿಂದ ಬದುಕುಳಿದು ಕಾಳಪ್ಪನವರು ಮತ್ತು ಈ ಕೈಲಾಸ ಮಂಟಪವನ್ನು ಪೂರ್ಣಗೊಳಿಸಿದ್ರಂತ್ರಿ. ಈ ಕೈಲಾಸ ಮಂಟಪಕ್ಕೆ ಈಗ ಬರೋಬ್ಬರಿ 100 ವರ್ಷ ತುಂಬಿತು ನೋಡ್ರಿ. ಹಂಗಾದ್ರೆ ಕೈಲಾಸ ಮಂಟಪದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಬರಲ್ಲ. ಜೀವನದ ಜಂಜಾಟಗಳಿಂದ ಬಳಲಿ ನೆರಳಿ ಬಂದವರಿಗೆ ನೆಮ್ಮದಿಯ ತಾಣವಾಗಲಿ ಅಂಥೇಳಿ ಸ್ವತಃ ಸಿದ್ಧಾರೂಢರೇ 1926ರಲ್ಲಿ ನಿರ್ಮಿಸಿದ ಕೈಲಾಸ ಮಂಟಪ ಈಗ ಭೂ ಕೈಲಾಸನ ಆಗೈತೆ ನೋಡ್ರಿ. ಅದಕ್ಕೆ ಅನ್ನೋದ್ರಿ ಹುಬ್ಬಳ್ಳಿಯೇ ಕೈಲಾಸ, ಸಿದ್ಧಾರೂಢರೇ ಪರಮೇಶ ಅಂಥೇಳಿ. ಹಸಿದವರಿಗೆ ಅನ್ನ, ದಣಿದವರಿಗೆ ನೆರಳು, ಅನ್ನದಾಸೋಹ, ಜ್ಞಾನದಾಸೋಹ, 24 ತಾಸು ಓಂ ನಮಃ ಶಿವಾಯ್ ಜಪ ನಡೆಯುವ ಉತ್ತರ ಕರ್ನಾಟಕದ ಜಾತ್ಯತೀತ ಮಠ ಅಂದ್ರೆ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಮಠ ನೋಡ್ರಿ. ಭಕ್ತರ ಆರಾಧ್ಯ ದೈವ ಶ್ರೀ ಸಿದ್ಧಾರೂಢರು ಕಟ್ಟಿಸಿದ ಈ ಕೈಲಾಸ ಮಂಟಪಕ್ಕೆ ಈಗ ಶತಮಾನೋತ್ಸವದ ಸಂಭ್ರಮ ನೋಡ್ರಿ. ಈ ಕಾಲಘಟ್ಟದ ಭಾಗವಾಗಿ ಅದಕ್ಕೆ ಸಾಕ್ಷಿಯಾಗಿ ನಿಂತಿರುವ ನಾವೆಲ್ಲರೂ ಪುಣ್ಯ ಮಾಡಿ ಬಂದೆವು ನೋಡ್ರಿ. ಇದರ ಹಿನ್ನೆಲೆಯಲ್ಲಿ ಭಕ್ತರು ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನೂ ನಡೆಸ್ಯಾರ್ರಿ. ಮಠದ ಆವರಣದಲ್ಲಿಯೇ ಇರುವಂಥ ಈ ಕೈಲಾಸ ಮಂಟಪ ಐತೆ ನೋಡ್ರಿ, ಭಕ್ತರಿಗೆ ಒಂದು ಆಕರ್ಷಣೀಯ ಮತ್ತು ಶ್ರದ್ಧಾ ಕೇಂದ್ರ ಆಗೈತೆ ಅನ್ಬೋದು ನೋಡ್ರಿ. ಮತ್ತು ಎಷ್ಟೋ ಜನರಿಗೆ ಇದು ಧ್ಯಾನ ಮಂದಿರನೂ ಆಗೈತ್ರಿ. ನೆಲಕ್ಕೆ ಮಾರ್ಬಲ್ ಕಲ್ಲು ಮತ್ತು ಗದ್ದುಗೆಯ ಸುತ್ತಲೂ ಜೈಪುರ್ ಮಾದರಿಯ ಗ್ಲಾಸ್ ವರ್ಕ್ ಭಕ್ತರ ಕಣ್ಮನ ಸೆಳಿತೈತೆ ನೋಡ್ರಿ. ಮಂಟಪದ ಸುತ್ತಲೂ ಸಿದ್ಧಾರೂಢರ ಪ್ರವಚನಗಳನ್ನು ಬರೆಸಲಾಗಿತ್ರಿ. ಮತ್ತು ಫೋಟೋಗಳನ್ನು ನೋಡೋದ್ರಿಂದ ಅವರ ಜೀವನ ಚರಿತ್ರೆ ತಿಳಿತೈತೆ ನೋಡ್ರಿ. ಬಿಸಿಲಿನಲ್ಲಿಯೂ ತಂಪೆರೆಯುವ ಈ ಕೈಲಾಸ ಮಂಟಪದಲ್ಲಿ ಕುಳಿತು ಧ್ಯಾನ ಮಾಡುವ ವಿಶಿಷ್ಟ ಅನುಭವ ಭಕ್ತರಿಗೆ ನೀಡ್ತೈತೆ ನೋಡ್ರಿ. ಇನ್ನು ಮಾರ್ಬಲ್ ಕಲ್ಲಿನಲ್ಲಿ ಕೆತ್ತಿ ಪ್ರತಿಷ್ಠಾಪಿಸಿರುವ ಶ್ರೀ ಸಿದ್ಧಾರೂಢರ ಮೂರ್ತಿ ಬರುವ ಭಕ್ತರಿಗೆ ಚುಂಬಕದಂತೆ ಸೆಳಿತೈತ್ರಿ.